ನಮಸ್ಕಾರ, ನಾನು ಅನುಷಾ ಬಾಗರು ಕೃಷ್ಣಪ್ಪ. ಇವತ್ತೊಂದು ಮಿಕ್ಸ್ಡ್ ವೆಜ್ ಸಾಗು ಮಾಡೋದು ನೋಡೋಣ. ನಾನಿಲ್ಲಿ ಬೀನ್ಸ್, ಕ್ಯಾರೆಟು, ಗೆಡ್ಡೆಕೋಸು, ಹೂಕೋಸು, ಸೀಮೆ ಬದನೆಕಾಯಿ ಮತ್ತು ಆಲೂಗೆಡ್ಡೆ ತಗೊಂಡಿದ್ದೀನಿ. ಮಸಾಲೆಗೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಮರಾಠ ಮೊಗ್ಗು, ಅದರದ್ದೇ ಫ್ಲೇವರ್ ಮರಾಠ ಮೊಗ್ಗು, ಹಸಿಮೆಣಸಿನಕಾಯಿಗೆ ಫ್ರೈ ಮಾಡಿ ಒಂದು ಮಿಕ್ಸಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಅದೇ ಬಾಣಲಿಗೆ ಇನ್ನೊಂಚೂರು ಎಣ್ಣೆ ಹಾಕಿ ಸಾಸಿವೆ, ಹಿಂಗು, ಕರಿಬೇವು ಮತ್ತು ತರಕಾರಿ ಹಾಕಿ ಒಗ್ಗರಣೆ ಮಾಡಿದ್ದೀನಿ. ಹಾಗೆ ನಾನು ಫ್ರೋಝನ್ ಪೀಸ್ ಕೂಡ ತಗೊಂಡಿದ್ದೀನಿ. ಉಪ್ಪು, ಅರಿಶಿಣ ಮತ್ತು ನೀರು ಹಾಕಿಬಿಟ್ಟು ಬೇಯಕ್ಕೆ ಬಿಡ್ತೀನಿ. ತರಕಾರಿ ಬೇಯಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಬಂದ್ಬಿಡೋಣ. ನಾವು ಹುರ್ಕೊಂಡಿದ್ವಲ್ಲ ಹಸಿಮೆಣಸಿನ್ಕಾಯಿ, ಅದಕ್ಕೇನೆ ಸ್ವಲ್ಪ ಹುರ್ಗಡ್ಲೆ ಮತ್ತು ತೆಂಗಿನಕಾಯಿ ಹಾಕಿ ನುಣ್ಣಗೆ ರುಬ್ಕೋಬೇಕು. ಇದಕ್ಕೆ ಬೇರೆ ಏನೋ ಮಸಾಲೆ ಬೇಕಾಗಲ್ಲ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಏನೂ ಬೇಡ, ಬರೀ ಇಷ್ಟೇ ಮಸಾಲೆ ಸಾಕು. ತರಕಾರಿ ಬೆಂದಿದೆಯಾ ನೋಡಿ ಮಸಾಲೆ ಹಾಕಿ ಮತ್ತೆ ಬೇಕಷ್ಟು ನೀರು ಹಾಕಿ ಉಪ್ಪು ಸರಿ ಇದೆಯಾ ನೋಡಿಕೊಂಡು ಕುದಿಯಕ್ಕೆ ಬಿಡೋದು. ಇದು ಆರಿದ್ಮೇಲೆ ತುಂಬ ಗಟ್ಟಿಯಾಗುತ್ತೆ. ಈಗ ನಿಮಗೆ ತೆಳು ಅಂತ ಕಾಣಿಸುತ್ತೆ. ಹುರ್ಗಡ್ಲೆ ಹಾಕಿರೋದ್ರಿಂದ ಇದು ಸ್ವಲ್ಪ ಸಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಪದೇ ಪದೇ ನೀವು ಕೆದಕಿ ನೋಡ್ಕೊತಾರೆ. ಈ ಸಾಗು ದೋಸೆ, ಇಡ್ಲಿ, ಪೂರಿ ಮತ್ತು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಗೀ ರೈಸ್ಗೂ ಒಳ್ಳೆ ಕಾಂಬಿನೇಷನ್. ತುಂಬ ಸಿಂಪಲ್ ರೆಸಿಪಿ ಅಲ್ವಾ? ನೀವು ಟ್ರೈ ಮಾಡ್ತೀರಾ ತಾನೆ? ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.